ವಿಚಾರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಇಂದು ಹುಬ್ಬಳ್ಳಿಯ ಅದ್ವೈತ ವಿದ್ಯಾಶ್ರಮದ ಪರಮಪೂಜ್ಯ ಶ್ರೀ ಶ್ರೀ ಪ್ರಣವಾನಂದ ತೀರ್ಥ ಮಹಾಸ್ವಾಮಿಗಳು ಬರೆದ ಪುಸ್ತಕ ಸತ್ಪುರುಷರ ರೂಪಕ ಕಥೆಗಳು ಕುರಿತು ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಸಾಧನಾ ಪಥಕ್ಕೆ ಸಾಗುವಲ್ಲಿ ಸಹಕರಿಸುವ ಸತ್ಪುರುಷರ ರೂಪಕ ಕಥೆಗಳು ಜನರು ಆಧ್ಯಾತ್ಮಿಕ ಬಲ ಉತ್ಸಾಹವನ್ನು ಸುಲಭವಾಗಿ ಪಡೆಯಬೇಕೆನ್ನುವ ಉದ್ದೇಶದಿಂದ ಹಾಗೂ ಸದ್ಭಾವನೆಯ ಪಥದತ್ತ ಜನ ಸಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಹುಬ್ಬಳ್ಳಿಯ ಅದ್ವೈತ ವಿದ್ಯಾಶ್ರಮದ ಪರಮಪೂಜ್ಯ ಶ್ರೀ ಶ್ರೀ ಪ್ರಣವಾನಂದ ತೀರ್ಥ ಮಹಾಸ್ವಾಮಿಗಳು ಸಂಪಾದಿಸಿದ ಅಪೂರ್ವ ಗ್ರಂಥವೇ ಸತ್ಪುರುಷರ ರೂಪಕ ಕಥೆಗಳು. ಈ ಗ್ರಂಥವು ಕನ್ನಡ ಸಾರಸ್ವತ ಲೋಕಕ್ಕೆ ಅಪೂರ್ವ ಗ್ರಂಥ ಎನ್ನಲಾಗಿದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿದ ಉದಾಹರಣೆಯಂತೆ ಸದ್ಗುರುವಿನ ಹೊರತಾಗಿ ಜ್ಞಾನವಾಗದು. ಸದ್ಗುರುವೇ ಸಂಸಾರವನ್ನು ಸಾಗಿಸುವ ನಾವಿಕನಾಗಿರುವನು. ಆದುದರಿಂದ ಮನುಷ್ಯರು ಗುರುವಿನಿಂದ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅಂತಹ ಜ್ಞಾನವನ್ನು ಪ್ರಸಾರಿಸುವ ನಿಟ್ಟಿನಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಪ್ರಣವಾನಂದ ತೀರ್ಥ ಮಹಾಸ್ವಾಮಿಗಳು ಶ್ರೀ ಸ ಗಣಪತರಾವ್ ಮಹಾರಾಜರು ಆತ್ಮಜ್ಞಾನದ ಸಾಕಾರದ ಬಗ್ಗೆ, ಆತ್ಮ ಸಾಧನೆ ಬಗ್ಗೆ ವಿವರಿಸುವ ಮನಮುಟ್ಟುವ ಕಥೆಗಳನ್ನು ಇಲ್ಲಿ ತೋರಿಸಿದ್ದಾರೆ. ಒಂದೊಂದು ದೃಷ್ಟಾಂತಗಳು ಹೊಸತನದಿಂದ ಕೂಡಿವೆ. ಕೇಳಿದ ಕಥೆಯನ್ನೇ ಉದಾಹರಣೆಯಾಗಿ ಉದಾಹರಿಸುವ ಕೇಳಲು ಯಾರಿಗೂ ಉತ್ಸಾಹವಿಲ್ಲ. ಅದಕ್ಕಾಗಿ ಪರಮಪೂಜ್ಯ ಶ್ರೀ ಶ್ರೀ ಪ್ರಣವತೀರ್ಥ ಮಹಾಸ್ವಾಮಿಗಳು ಕೇಳರಿಯದ ಎಷ್ಟೋ ಕಥೆಗಳನ್ನು ಹೆಕ್ಕಿ ತೆಗೆದು 242 ಪುಟಗಳ ಜೀವನಾನುಭವ ಸಾಧನೆಗೆ ಬೇಕಾಗುವ 215 ಕಥಾ ರಸದೌತಣವನ್ನು ನಮಗೆ ಪ್ರಸಾದ ರೂಪವಾಗಿ ಕನ್ನಡದಲ್ಲಿ ನೀಡಿದ್ದಾರೆ. ಇದನ್ನು ಪ್ರತಿಯೊಬ್ಬರೂ ಓದಲೇಬೇಕು. ಸಾಕಷ್ಟು ಮಾರ್ಗದರ್ಶನ ಪೂರಿತ ಕಥೆಗಳು ಒಂದಕ್ಕಿಂತ ಒಂದು ಚಂದವಾಗಿವೆ. ಎಲ್ಲಿಯೂ ಬೇಸರ ತರಿಸದೆ ಅಧ್ಯಾತ್ಮಾನುಭೂತಿಯಲ್ಲಿ ತೇಲುವಂತೆ ಮಾಡಿದ್ದಾರೆ. ತಾವೇ ಬರೆದು ಪ್ರಕಾಶಿಸಿ ಮುದ್ರಿಸುತ್ತಾ ಬಂದಿರುವ ಪರಮಪೂಜ್ಯ ಶ್ರೀ ಶ್ರೀ ಪ್ರಣವಾನಂದ ತೀರ್ಥ ಮಹಾಸ್ವಾಮಿಗಳ ಬರೆದ 7ನೇ ಕೃತಿಯಾಗಿದೆ. ಇದರ ಬೆಲೆ 200 ರೂಪಾಯಿ. ಗ್ರಂಥಗಳನ್ನು ದೊರೆಯುವ ಸ್ಥಳ ಅದ್ವೈತ ವಿದ್ಯಾಶ್ರಮ, ಪದ್ಮರಾಜನಗರ, ಹುಬ್ಬಳ್ಳಿಯಲ್ಲಿ ಸಿಗುತ್ತದೆ. ಆಸಕ್ತರು ಆಶ್ರಮವನ್ನು ಸಂಪರ್ಕಿಸಿ ಗ್ರಂಥವನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ.